ನಮಸ್ಕಾರ ನ್ಯೂಸ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಮಾಜಿ ಸಿಎಂ ಕಲ್ಯಾಣ್ ಸಿಂಗ್ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅಂತಿಮ ದರ್ಶನದ ಬಳಿಕ ಮಾತನಾಡಿರುವಂತ ನರೇಂದ್ರ ಮೋದಿ ಕಲ್ಯಾಣ್ ಸಿಂಗ್ ಅವರ ಕೆಲಸವನ್ನ ಸಂಪೂರ್ಣ ಮಾಡಿದ್ದಾರೆ. ಜನರ ಕಲ್ಯಾಣವೇ ಕಲ್ಯಾಣ್ ಸಿಂಗ್ ಅವರ ಮೂಲ ಮಂತ್ರವಾಗಿತ್ತು. ದೇಶದ ಕಲ್ಯಾಣಕ್ಕಾಗಿ ಜೀವನ ಮೀಸಲಿಟ್ಟಿದ್ರು. ನಮ್ಮ ಸಂಸ್ಕೃತಿ ಸಂಪ್ರದಾಯದ ಹೆಮ್ಮೆಯಾಗಿದ್ರು ಅವರು. 2 ಬಾರಿ ಸಿಎಂ ಆಗಿದ್ದ ಕಲ್ಯಾಣ್ ಸಿಂಗ್ ರಾಜಸ್ಥಾನ ರಾಜ್ಯಪಾಲರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ನಿನ್ನೆ ರಾತ್ರಿ ಬಹು ಅಂಗಾಂಗ ವೈಫಲ್ಯದಿಂದ ವಿಧಿವಶರಾಗಿದ್ರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. एक सामर्थ्यवान नेता खोया है। हम उनके भरपाई के लिए उनके आदर्शों, उनको संकल्पों को लेकर के अधिकतम पुरुषार्थ करें और उनके सपनों को पूरा करने में कोई कमी न रखे। मैं भगवान प्रभु श्री राम को उनके चरणों में प्रार्थना करता हूं कि प्रभु राम कल्याण सिंह जी को अपने चरणों में स्थान दे और प्रभु राम उनके परिवार को इस दुख की घड़ी में इस दुख को सहन करने की शक्ति दे और देश में भी यहाँ के मूल्यों, यहाँ आदर्शों, यहाँ की संस्कृति, यहाँ की परंपराओं में विश्वास करने वाले हर दुखी जन को प्रभु राम ढाढ़स दे, यही प्रार्थना करता हूं। ಅಫ್ಘಾನಿಸ್ತಾನದಿಂದ 168 ಮಂದಿ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಈ 168 ಮಂದಿಯಲ್ಲಿ 107 ಮಂದಿ ಭಾರತೀಯರು ಇರುವಂತದ್ದು. ನಾವು ಉಳಿದಂತವರು ಬೇರೆ ಬೇರೆ ದೇಶಕ್ಕೆ ಸೇರಿದಂತವರು, ಅವರು ಕೂಡ ಭಾರತೀಯ ವಿಮಾನದಲ್ಲೇ ಬಂದ್ರು. ಅವರನ್ನು ಕೂಡ ಕರೆತರಲಾಯಿತು. ಭಾರತೀಯರನ್ನ ಹೊತ್ತು ಬಂತು C-17 ಸೇನಾ ವಿಮಾನ ಗಾಜಿಯಾಬಾದ್ನ ಹಿಂಡನ್ ಏರ್ ಬೇಸ್ಗೆ ಆಗಮಿಸಿತು. ಸುರಕ್ಷಿತವಾಗಿ ಬಂದಿದ್ದಕ್ಕೆ ಭಾರತೀಯರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಭಾರತೀಯರು. ಅಫ್ಘಾನ್ನಲ್ಲಿ ಸಿಲುಕಿರುವಂತಹ ಇನ್ನಷ್ಟು ಭಾರತೀಯರ ರಕ್ಷಣೆಗೆ ಮುಂದುವರೆದಿದೆ. ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಎಷ್ಟಷ್ಟು ಜನ ಸಾಧ್ಯನೋ ಅಷ್ಟು ಜನರನ್ನ ಕರೆತರುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಅದರಲ್ಲೂ ಸ್ಪೆಷಲಿ ಇಲ್ಲಿ ಕಾಬೂಲ್ನ ಏರ್ಪೋರ್ಟ್ನ ಒಳಗಡೆ ಇರುವಂಥ ಭಾರತೀಯರು ಬೇಗ ಸಿಗ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಬಟ್ ಅಫ್ಘಾನಿಸ್ತಾನದಲ್ಲಿ ಬೇರೆ ಬೇರೆ ಪ್ರದೇಶಗಳಿದ್ದಾವೆ. ಅಲ್ಲಿಂದ ಕಾಬೂಲ್ಗೆ ರೀಚ್ ಆಗುವಂಥದ್ದೇ ಕಷ್ಟ ಆಗಿದೆ. ಯಾಕೆಂದರೆ ಇಲ್ಲಿ ಕಾಬೂಲ್ ಒಂದೇ ವಿಮಾನ ನಿಲ್ದಾಣ ಆಪರೇಟ್ ಆಗ್ತಾ ಇರುವಂಥದ್ದು. ಬೇರೆ ದೇಶದ ವಿಮಾನಗಳು ಅಲ್ಲಿಗೆ ಹೋಗಿ ಆ ದೇಶದ ಜನರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರುವಂಥದ್ದು. ಬಟ್ ಎಲ್ಲ ಇಂಡಿಯನ್ಸ್ ಕೂಡ ಅಲ್ಲಿ ರೀಚ್ ಆಗಿಲ್ಲ. ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ತುಂಬ ಜನ ಇದ್ದಾರೆ. ಅದರ ಅಂಕಿ ಸಂಖ್ಯೆಗಳು ಕೂಡ ಸರಿಯಾಗಿ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಯಾರೆಲ್ಲ ಬಂದಿದ್ದಾರೆ ಕಾಬೂಲ್ ಏರ್ಪೋರ್ಟ್ ಒಳಗಡೆ, ಯಾರೆಲ್ಲ ಭಾರತೀಯರಲ್ಲಿದ್ದಾರೆ, ಅವ್ರನ್ನೆಲ್ಲರನ್ನು ಕೂಡ ಕರೆತರುವಂಥ ಪ್ರಯತ್ನ ಅಂತೂ ಆಗ್ತಾ ಇದೆ. ಅದಾದರೆ ಓಕೆ. ಬಟ್ ಉಳಿದಂಥವರ ಕತೆ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಅಲ್ಲಿನ ಭೀಕರತೆ ಎಲ್ಲ ನೋಡ್ತಾ ಇದ್ದಾರೆ. ಎಂಥವ್ರಿಗಾದರೂ ಕೂಡ ಅದು ಭೂಲೋಕದ ನರಕ ಅನ್ನುವ ರೀತಿಯಲ್ಲೇ ಕಾಣಿಸ್ತಾ ಇದೆ. ಅಲ್ಲಿನ ಒಂದು ಬೆಳವಣಿಗೆಗಳನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. बहुत अच्छे टाइम में हमारी मदद किए. बहुत गंदे हालात थे वहाँ, तालिबान थे, बहुत हालात सही नहीं थे. एयरपोर्ट बार बार आना पड़ रहा था. बहुत फायरिंग वगैरह थी. बहुत ज़ालिम वहशी दरिंदे लोग हैं, तो बहुत मुश्किलों से बस यहाँ पहुँचे. एयरपोर्ट पे भी कहीं पे कोई दिक्कत हुई थी? एयरपोर्ट में भी यहाँ तालिबान वगैरह बहुत मना कर रहे थे, मत जाओ, किधर जा रहे हो. फिर बहुत मुश्किलों से तब जाके हम छूटे हैं. बस मोदी सरकार का हम बहुत धन्यवाद दिल से करते हैं. मेहरबानी. भारत ने आपकी मदद करी. मोदी जी जी जी, क्या कहेंगे हम बस उनका धन्यवाद करना चाहेंगे जो ऐसे बुरे हालात में हमारी मदद की है और हम यहाँ लाए. जी भाई साहब, मुश्किल तो बहुत ज़्यादा थी. अब क्या कह सकते सर. अभी कितनी क्या हुआ थोड़ा सा बताएंगे? चलो हमारे लिए तो ठीक थे, लोगों के लिए बहुत मुश्किल थे. हम तो थोड़े आरामी में थे, गुरुद्वारा साहब में थे, ठीक थे. आप लोग गुरुद्वारे में थे? हम और ये बताया था कि गुरुद्वारे में भी आ गए थे तालिबान. तालिबान ही गुरुद्वारा साहब नहीं आए. नहीं. और भारत सरकार के बारे में क्या कहेंगे? भारत सरकार जिंदाबाद. आप लोग की मदद करिए. हमारे मदद की, हम लोगों की इधर लेकर आए, हमारी सेवा की. हालात आपको पता है, जो उधर निज़ामी हालात है, हालात ख़राब थी, ठीक नहीं थे. बहुत रियासत गर्दी चल रही थी, परेशानी बहुत ज़्यादा थी, मगर
जो मैं इधर पहुंचा, मैं समझा जो मेरी जान बच गई और मेरी बच्ची की जान सब कुछ बच गई, क्यों उधर परेशानी बहुत ज़्यादा थी, संगत को बहुत परेशान थी, और जो हमारे हिंदू भाई सिख भाई उधर रहते थे और उनको भी परेशानी बहुत ज़्यादा है उधर। मैं भारत सरकार से यही चाहता हूँ जितने बंदे उधर बच्चे हैं उसको भी लौट आए इंडिया। फिर आपको पता है जो एयरपोर्ट जाओ, एयरपोर्ट में हर एक गेट में 5,000 6,000 बंदा खड़ा है, और उधर परेशानी ये थी जो हमें टाइम नहीं मिला जो हम अंदर जाए, मगर हम उस टाइम फिर एक तालिबान के लोग भी आए, हमें परेशान किया, फिर हम भागे उधर से। फिर ये गुरुद्वारे जो हमारे इंडियन भाई थे वो भी परेशान बहुत ज़्यादा थे, क्योंकि उधर अब निज़ामी हालात है, कुछ पता नहीं है अच्छा बंदा कौन है बुरा बंदा कौन है, कुछ पता नहीं लगता। फिर हम कोशिश की, निकले, फिर रात को 8 बजे थे कि हम जो VIP दरवाज़ा एयरपोर्ट का है उधर से हम तालिबान के कितने लोगों ने आपको रोका था, क्या कहा था, वो क्या कहना चाहते थे, कागजात आप लोगों की चेक किए? नहीं, तालिबान तो हमेशा में कहते हैं तुम अफगान हो, अफगानिस्तान में रहो, आपकी सब कुछ सुरक्षित हमारी जिम्मेवारी है, मगर हम आप देख रहे हो कि उस तालिबानों भी एक गुरोह नहीं है, 1000 किस्म तालिबान है, किस किस से बात करें, किस से ढूंढें, तब तक हालात ना बने हम कुछ नहीं कर सकते हैं। उसलिए हम कोशिश की क्योंकि अफगानिस्तान की हालात वो भैया के बोल दिया, जब हम लोग का मुश्किलें रही हैं आपको? वहाँ बहुत मुश्किल था, इसलिए यहाँ आया। तालिबान जब मेरा वो इंडिया और बहने और भाया उठाया, हम भी उसके साथ था, दामाद में और मेरा लड़की भी, 2 पोता में भी था, तकरीबन 4 घंटा उसके पास हम लोग था, और उसके साथ हम बहुत बातचीत किया कि जो इंडिया भाई और बहनें हैं ये हमारा मदद के लिए आया है, ये अफगानिस्तान के लिए आबादी के लिए आया है, फिर भी उसका हम लोग के साथ बहुत बर्ताव किया। अभी यातनाएं सहनी पड़ी हैं आप लोगों को? बहुत ज़्यादा। और मेरा दामाद जो है उसका बाल कलर किया है, उसको फेस सब अलग कैसा कलर किया जो उसको पहचाना और उसको मारती है, इसलिए महिलाओं के लिए भी वहाँ पे काफ़ी मुश्किलें हैं। सब के लिए सब वो बोलती नहीं, सब चीज़ ठीक है, हमको पता है जो ये बात ज़बान से करती है, पीछे उस तरह नहीं है। तो एयरपोर्ट आने में भी दिक्कतें हो रही थी क्योंकि तालिबान के कुछ लोग आ गए थे और कुछ इस तरह से बातें आ रही थी सामने जब आप एयरपोर्ट? हम इंडियन लोग को बोल दिया कि हमारे साथ मदद कर लो, क्योंकि हम नहीं जा सकते, क्योंकि मैं आप लोग के साथ था गाड़ी में, और हम हमारा फ़ोटो सब लिया था, मैं किस तरह दोबारा अपनी घर चलूँ, मेरा घर को जला दिया उन्होंने। और भारत के बारे में क्या कहेंगे? आप एडवोकेट किया है यहाँ पर लेकर? थैंक यू, बहुत किया था, थैंक यू। इंडिया भाइयों जो हम तालिबान के पास उसका मदद किया था, उसको बोल दिया मेरा इंडिया लोग जो है मेरा मदद अफगानिस्तान की मदद से आया है, कोई यहाँ कोई आपका मुश्किल नहीं इस इंडिया के साथ, फिर भी इंडिया लोग हमसे बहुत मदद किया एयरपोर्ट में। थैंक यू। भारत जय हिंद बहुत अच्छा है, बस हम लोग वापस आया यही हमारा कोशिश है, हम हमारा घर वाला को मिल गया, बस इतना है। मोदी जी को सैल्यूट जना रहा हूँ बस। तो मुश्किलें भी हुई हैं? काफ़ी मुश्किलें हुई, बस वो भूल जाइए, बस जो कुछ हुआ हुआ, बस मोदी जी को सैल्यूट बोल रहा हूँ बस अपने तरफ से। लेकिन वहाँ से आए हैं आप तो काफ़ी दर्द होगा? नहीं, दर्द तो होता है, 4 दिन नींद भी नहीं आया, क्या करें, 4 दिन नींद भी नहीं आया, काफ़ी टेंशन में था, घर वालों भी टेंशन में था, चलो कोई नहीं है, बस सब ठीक है इंशाल्लाह, इधर पहुँच गया, अपना देश पहुँच गया, बस इतना है। ಅಮೆರಿಕ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಕನ್ನಡಿಗ ಉಮೇಶ್ ನ್ಯೂಸ್ 18 ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮನ್ನ ಅಮೆರಿಕ ಸೇನೆಯಿಂದ 3 ತಿಂಗಳುಗಳ ಹಿಂದೆನೆ ವಿಮುಕ್ತಿಗೊಳಿಸಿತ್ತು. ಅಮೆರಿಕ ಸೇನಾ ನೆಲೆಗಳ ಗುರುತು ಸಿಗದಂತೆ ಬದಲಿಸಿ ಬಂದಿದ್ದೇವೆ. ನಮ್ಮ ಕಾರ್ಯತಂತ್ರ ಯುದ್ಧ ನೀತಿಗಳನ್ನು ಯಾರಿಗೂ ಕೂಡ ಗೊತ್ತಾಗದಂತೆ ಬದಲು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಅಟ್ಟಹಾಸ ಎಲ್ಲ ಮೀರಿದೆ. ಹಾಗಾಗಿ ಎಲ್ಲ ಫೋರ್ಸ್ಗಳು ಈಗ ಅಫ್ಘಾನಿಸ್ತಾನ ನೆಟ್ಟಿರುವಂಥದ್ದು. ಅಫ್ಘಾನಿಸ್ತಾನದಲ್ಲಿ ಯಾವ ಸ್ಥಿತಿ ಇದೆ, ಈ ಹಿಂದೆ ಯಾವ ಸ್ಥಿತಿ ಇತ್ತು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಕಳೆದ 10 ವರ್ಷದಿಂದ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಬೆಳ್ತಂಗಡಿ ತಾಲೂಕಿನ ಉಮೇಶ್ ಬಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ನೀವು ಅಫ್ಘಾನಿಸ್ತಾನದಲ್ಲಿ ಏನು ಮಾಡ್ತಾ ಇದ್ರಿ? ನಾನು ಅಫ್ಘಾನಿಸ್ತಾನದಲ್ಲಿ ಆರ್ಮಿಯೊಟ್ಟಿಗೆ ಹಸ್ಮತ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ನಂತರವಾಗಿ ಈಗ ಅಫ್ಘಾನಿಸ್ತಾನದಲ್ಲಿ ಈ ರೀತಿ ಬೆಳವಣಿಗೆ ಆಗೋಕ್ಕೆ ಏನು ಕಾರಣ ಅಂತ? ಅಫ್ಘಾನಿಸ್ತಾನದಲ್ಲಿ ಆರ್ಮಿ USA ಆರ್ಮಿ ಇರುವಾಗ ಅಲ್ಲಿ ಯಾವಾಗಲೂ ಡೈಲಿ ಇನ್ಫೆಂಟ್ರಿ ಎಲ್ಲ ನಡೀತದೆ, ಹೊರಗೆ ಹೋಗಿ ಎಲ್ಲ ಇದಕ್ಕೆ ಸಿಚುವೇಶನ್ ಎಲ್ಲ ನೋಡಿಕೊಂಡು ಬರ್ತಾರೆ ಅವರು. ಆ ಸಿಚುವೇಶನ್ ಟೈಮಲ್ಲಿ
ಅಲ್ಲಿದು ಲೋಕಲ್ ನ್ಯಾಷನಲ್ಸ್ ಏನಿದ್ದಾರೆ ಅವರು USA ಆರ್ಮಿಗೆ ಸಪೋರ್ಟ್ ಆಗಿ ಮಾಡಲಿಲ್ಲ. ಅವರು ಸಪೋರ್ಟು ಒಳ್ಳೆ ರೀತಿಯಲ್ಲಿ ಅವ್ರ ರೆಸ್ಪಾನ್ಸ್ USA ಆರ್ಮಿ ಈ ಇನ್ಫೆಂಟ್ರಿ ಹೋದ ಟೈಮಲ್ಲೆಲ್ಲ ಮಾಡ್ತಿದ್ದರೆ ಆ್ಯಕ್ಚುಲಿ ಇಂಥ ಒಂದು ಸಿಚುವೇಶನ್ ಇವತ್ತು ನಾವು ಕಾಣಲಿಕ್ಕಿರಲಿಲ್ಲ. ಅದೇ ಒಂದು ಮೇಯ್ನ್ ಕಾರಣ ಅಂತ ಹೇಳ್ಬೋದು. ನೀವು 10 ವರ್ಷ ಅಲ್ಲಿ ಕೆಲಸ ಮಾಡಿದ್ರಿ, ಈ ತಾಲಿಬಾನ್ಗಳ ಕ್ರೂರತೆಯನ್ನು ನೀವು ಕಂಡಾಗಿ ಹೇಗೆ ವಿವರಿಸ್ತೀರಿ? ಅವರಂತ ಹೇಳಿದರೆ ತಾಲಿಬಾನ್ಗಳು ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಅವರ ಒಂದು ಈ ಹೋಲಿ ಪವರ್ ಅಂತ ಹೇಳ್ಬೋದು ನಾವು, ಅವರದ್ದು ಇದು ಹೋಲಿ ಸ್ಪಿರಿಟ್, ಅದನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಹಂಚಿಕೊಳ್ತಾರೆ. ಅವರು ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಹೇಳ್ತಾರೆ ಇಂಥದ್ದು ಇದು ಹೀಗೆ ಆಗಬೇಕು ಹಾಗೆ ಆಗಬೇಕು ಎಲ್ಲ. ಮಕ್ಕಳು ಏನು ಇದ್ದಾರೆ ಈಗ ಹೆಣ್ಣು ಮಕ್ಕಳು ಮೋಸ್ಟ್ ಆಗಿ ಅವರು ಶಾಲೆಗೆ ಹೋಗಲಿಕ್ಕೆ ಬಾರ್ದು, ಅವರು ಮನೆಯಲ್ಲೇ ಇರಬೇಕು. ಮತ್ತು ಹೆಂಗಸರು ಕೂಡ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಬಾರ್ದು, ಹೆಂಗಸರು ಯಾವುದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಆಗಲಿ ಮತ್ತು ಬೇರೆ ಇದರಲ್ಲಿ ಕೂಡ ಅವರು ಕಾಣಿಸಿಕೊಳ್ಳಲಿಕ್ಕೆ ಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಬಾರ್ದು, ಅದೆಲ್ಲ ಅವರದ್ದೊಂದು ಮೊದಲಿನಿಂದಲೇ ಇತ್ತು. ಈಗ USA ಆರ್ಮಿ ಅಲ್ಲಿಂದ ವಿಡ್ರಾ ಮಾಡಿದ ತಕ್ಷಣ ಈಗ ವಾಪಸ್ ಅದನ್ನೇ ಅವರು ಮುಂದುವರಿಸ್ತಾರೆ. ಅಫ್ಘಾನಿಸ್ತಾನದ ಮೂಲ ನಿವಾಸಿಗಳನ್ನ ಯಾವ ರೀತಿ ಬ್ರೈನ್ ವಾಶ್ ಮಾಡ್ತಾರೆ ಮಕ್ಕಳನ್ನು ಇವರು ಹೇಗೆ ಅಂತ ಹೇಳಿ? ಬ್ರೈನ್ ವಾಶ್ ಮಾಡೋದು ಹೇಗೆ ಅಂತ ಹೇಳಿದರೆ, ಇದೇ ಅವರದ್ದು ಹೋಲಿಯ ಬಗ್ಗೆ ಅವರಿಗೆ ಹೇಳಿಕೊಡ್ತಾರೆ, ಪ್ರತಿ ಒಂದು ಇದರದ ಬಗ್ಗೆ. ಅದನ್ನು ಮಕ್ಕಳು ಬೇಗ ಅವರಿಗೆ ಅಷ್ಟು ಇದಾಗೋದಿಲ್ಲ, ಅದನ್ನು ಅವರು ಹೌದಂತೆ ಎನಿಸಿಕೊಂಡು ಅದನ್ನೇ ಮುಂದುವರಿಸ್ತಾರೆ ಅಷ್ಟೇ. ಹೆಣ್ಣು ಮಕ್ಕಳನ್ನು ಜಾಸ್ತಿಯಾಗಿ ಹೆಣ್ಣು ಮಕ್ಕಳನ್ನು ಅವರು ಕರ್ಕೊಂಡು ಬಂದು ಈಗ ಕೈ ಕಡಿಯುವುದು, ಅದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಈಗ ನಾನು ಮೊನ್ನೆ ನ್ಯೂಸಲ್ಲಿ ಕೂಡ ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಎಲಾಮ್ ಮಾಡೋದು ಅಂಥದ್ದೆಲ್ಲ ಅದೆಲ್ಲ ಈಗ ಅವರು ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಇವಾಗ ಅವ್ರು ಹೇಳೋದು ನಾವು ಮತ್ತೆ ಶಿಕ್ಷಣ ಕೊಡ್ತೀವಿ, ಎಲ್ಲ ಕರೆಕ್ಟಾಗಿ ಮಾಡ್ತೀವಿ ಅಂತೇಳಿ, ಈಗ 10 ವರ್ಷದಲ್ಲಿ ನೀವು ಗಮನಿಸಿದಾಗೆ ಅವರು ಬದಲಾಗ್ಬೋದು ಹೇಗೆ ಅಂತ? ಅಂದರೆ ಅವರಿಗೆ ಹೇಳುವವರು ಯಾರಿಲ್ಲ. ಈಗ ತಾಲಿಬಾನಿಗಳಿಗೆ ಯಾರಾದರೂ ಒಂದು ಈಗ USA ಆರ್ಮಿ ಇರುವಾಗ ಅವರು USA ಏನು ಹೇಳ್ತದೆ ಅದನ್ನು ಕೇಳಿಕೊಂಡಿರ್ತಿದ್ರು, ಅದು ಅಲ್ಲಿದ್ದು ಗೌರ್ಮೆಂಟ್ ಅದನ್ನು ಪಾಲಿಸ್ತಿದ್ರು. ಈಗ ತಾಲಿಬಾನ್ಗಳು ಏನಂತ ಹೇಳಿದರೆ ಅವರ ಇದನ್ನೇ ರೂಲ್ಸ್ ರೆಗ್ಯುಲೇಷನ್ನೇ ಫಾಲೋ ಮಾಡ್ತಾರೆ. ಆಗ ಅವರ ರೆಗ್ಯುಲೇಷನಲ್ಲಿ ರೂಲ್ಸಲ್ಲಿ ಈಗ ಈ ವಿದ್ಯಾಭ್ಯಾಸದ ಬಗ್ಗೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅಲ್ಲಿ ಅದರಲ್ಲಿಲ್ಲ ಇದ್ದರೆ ಅದು ಭಯಂಕರ ಒಂದು ಕಣಿಕರ. ಅದು ಮಕ್ಕಳ ಈಗ ಹೆಣ್ಣು ಮಕ್ಕಳು ಕಲೀಲಿಕ್ಕೆ ಬಾರ್ದು, ಅವರು ಖಾಲಿ ಮನೆಯಲ್ಲಿ ಕೂತ್ಕೊಳ್ಬೇಕು, ಅವರು ಏನು ಅಲ್ಲಿ ಪಾಪ್ಯುಲೇಷನ್ ಮಕ್ಕಳು ಮಾಡುವಂಥ ಅಂಥದ್ದು ಅದನ್ನು ಮಾತ್ರ ಮಾಡಿಕೊಂಡಿರ್ಬೇಕಂತೇಳಿ ಅವ್ರದ್ದೊಂದು ಇದಿರ್ಬೋದು ಅಂತೇಳಿ ಅಷ್ಟೇ. ಇದು ಉಮೇಶ್ ಬಾರಿ ಅವರ ಮಾತು. ಇವರು ಕಳೆದ 10 ವರ್ಷದಿಂದ ಅಫ್ಘಾನಿಸ್ತಾನಲ್ಲಿ ಅಮೆರಿಕದ ವಾಯುನೆಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ಹೇಳೋ ಪ್ರಕಾರವಾಗಿ ತಾಲಿಬಾನಿಗಳು ಬದಲಾಗೋಕೆ ಸಾಧ್ಯವೇ ಇಲ್ಲ, ಆದರೆ ಅಫ್ಘಾನಿಸ್ತಾನ ಜನ ಒಟ್ಟಾಗಿ ಸೇರಿದ್ರೆ ಮಾತ್ರ ತಾಲಿಬಾನಿಗಳನ್ನು ಅಫ್ಘಾನಿಂದ ಓಡಿಸಬಹುದೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್, ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಯಾಕಂದರೆ ಸಾಕಷ್ಟು ಜನರಲ್ಲಿ ಸಾಕಷ್ಟು ರೀತಿಯಾದಂಥ ಗೊಂದಲ ಇದೆ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ, ಲಸಿಕೆಯನ್ನು ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ, ಈ ರೀತಿಯಾಗಿ ಹಲವು ಪ್ರಶ್ನೆಗಳಿರುವಂಥದ್ದು. ಆ ಪ್ರಶ್ನೆಗಳು ಮತ್ತು ನಿಮ್ಮ ಅನುಮಾನಗಳು ಏನೇ ಇರಲಿ, ನಮ್ಮ ನಂಬರ್ ಅದಕ್ಕೆ ವಾಟ್ಸಪ್ ಮಾಡಿ, ನಿಮಗೆ ಅದಕ್ಕೆ ಉತ್ತರ ಬರುತ್ತೆ ಅದೇ ನಂಬರಿಂದ. ನಮ್ಮ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಮೆಸೇಜ್ ಮಾಡಿ. ಇದೇ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡೆದುಕೊಳ್ಳಿ. ಉಳಿದ ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮದೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಬದಲಾದ ನಂತರ ಸೈಲೆಂಟ್ ಆಗ್ತಾರೇನು ಅಂತ ಅಂದ್ಕೊಂಡಿದ್ರು ಯತ್ನಾಳ್ ಅವರನ್ನ ಸಾಕಷ್ಟು ಜನ, ಆದ್ರೆ ಇಲ್ಲ, ಹಂಗೆ ಇದ್ದಾರೆ ಯತ್ನಾಳ್ ಅವರು. ವಿಜಯಪುರದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಬಸನಗೌಡ ಪಾಟೀಲ್ ಯತ್ನಾಳ್, ಗಣೇಶ ಹಬ್ಬ ಬಂದಾಗ ಮಾತ್ರ ನಿಮಗೆ ಕೊರೋನಾ ನೆನಪಾಗುತ್ತಾ? 10,000 ಜನ ಸೇರಿಸಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕೊರೋನಾ ನೆನಪಾಗಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಕರೆಕ್ಟ್ ಆಗಿ ಪ್ರಶ್ನೆ ಮಾಡಿದ್ದಾರೆ, ಇದ್ರಲ್ಲಿ ಮಾತ್ರ ತಪ್ಪಿಲ್ಲ. ಯಾಕೆಂದ್ರೆ ಇವರು ಜನಾಶೀರ್ವಾದ ಯಾತ್ರೆ ಅದು ಇದು ಅನ್ಕೊಂಡು ಸಾವಿರಾರು ಜನನ್ನೆಲ್ಲ ಸೇರಿಸ್ತಾರೆ. ಇಂಥ ಸಂದರ್ಭದಲ್ಲಿ ಹಬ್ಬಕ್ಕೆ ಬ್ರೇಕ್ ಹಾಕ್ಬಿಟ್ಟು ಏನ್ ಪ್ರಯೋಜನ ಅನ್ನೋದೇ ಇವ್ರ ಪ್ರಶ್ನೆ. ಮಾಸ್ಕ್ ಹಾಕೋದಿಲ್ಲ, ಮಾಡೋರು ಎಲ್ಲ ಮಾಡ್ತಾರೆ.
ಆದ್ರೆ ನಮ್ಮ ಗಣಪತಿ ಬರ್ತಂದ್ರೆ ಗಣಪತಿಗೆ ರಿಸ್ಟ್ರಿಕ್ಷನ್ ಎಟ್ಟೆ ಹಿಂಗೆ ಇರಬೇಕು, 5 ಮಂದಿ ಗಣಪತಿಯನ್ನು ಒಯ್ಯಬೇಕು, ಕೂಡಿಸುವಾಗ ದೂರ ನಿಂದಿರ್ಬೇಕು, ಅಂದ್ರೆ ಕೈಯನ್ನು ಬಿಡ್ಬೇಕೇನಾದ್ರು ಹಿಂಗೆಲ್ಲ ಕಾಯ್ದೆ ಸ್ವಲ್ಪ ಏನು ಇವತ್ತು ಹೇಳೀನಿ ನಾ CMಗೆ ಹೇಳೀನಿ ಇವತ್ತು. ನೀವೆಲ್ಲ ಎಂಥವೆಲ್ಲ ಗೋಳ ಕಾಯ್ದೆ ಹಚ್ಚಿದ್ರೆ ನಾವೇನು ಕೇಳೋದಿಲ್ಲ. ಇಲ್ಲಿ SP ಅವ್ರು ಅದಾರ, ನಿಮ್ಮ DC ಅದಾರ. ಗಣಪತಿ ಮ್ಯಾಗ ಹಿಂದೂ ಕಾರ್ಯಕ್ರಮ ಮ್ಯಾಗ, ಹಿಂದೂ ಹಬ್ಬದ ಮ್ಯಾಗ, ಹಿಂದೂ ದೇವಸ್ಥಾನ ಮ್ಯಾಗ ಏನಾರ ಬರೀ ಕಾನೂನು ಮಾಡಿದ್ರಂದ್ರೆ ನೀವೇನು ಮಾಡ್ಕೋತ್ಕೊಂಡ್ರೆ ನಾ ಏನು ಬಿಜಾಪುರನಾಗ ಮಾಡಿಸ್ಕೊಡೋದಿಲ್ಲ. ಹೆಂಗೆ ಗುಂಡು ಹಾಕ್ಬೋದು ಭಾಳ ಅದಾರ ನನಗೆ, ಭಾಳ ಫೈರ್ ಡಡ್ ಡಡ್ ಕದ ಮುಗೀತಲ್ಲ. ಯತ್ನಾಳ್ ಮುಗೀತು, ಇಡೀ ಕರ್ನಾಟಕ ತುಂಬ ಆಗ್ತದೆ. ನಮ್ಮ ಸತ್ರನು ಹೆಸರು ತೊಗೊಂಡು ಹೋಗ್ಬೇಕತ್ತೆ. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹೇಳೀನಿ, ಗಣಪತಿಗೇನೋ ತೊಂದರೆ ಮಾಡಬಾರ್ದು, ಇಷ್ಟೇ ಮಂದಿ ಹೋಗಬೇಕು. ಎಲ್ಲ ಸಭಾ ಮಾಡ್ಲಕತ್ತೀರಿ, 10,000 ಮಂದಿನ ಕೂಡಿಸಿ. ಕೋಲಾರದಲ್ಲಿ ಪ್ರಯಾಣಿಕರಿಂದ ಸಾವಿನ ಸಂಚಾರ. ಖಾಸಗಿ ಜೀಪ್ಗಳಲ್ಲಿ ಕುರಿಗಳಂತೆ ಜನರನ್ನ ತುಂಬಿಕೊಂಡು ಸಂಚಾರ ಮಾಡ್ತಾ ಇದ್ದಾರೆ. ಶ್ರೀನಿವಾಸಪುರದಲ್ಲಿ ಖಾಸಗಿ ಜೀಪ್ಗಳ ಆರ್ಭಟ ಇದು. ಇಲ್ಲಿ ಬರೀ ಜೀಪ್ಗಳವ್ರದ್ದು ಮಾತ್ರ ತಪ್ಪಿಲ್ಲ, ಅಲ್ಲಿನ ಜನರದ್ದು ಕೂಡ ತಪ್ಪಿದೆ. ಯಾಕಂದ್ರೆ ಅವ್ರು ಹಚ್ಕೊಂತಾರೆ ಅನ್ಬಿಟ್ಟು ಇವರು ಹತ್ಕೊಂಡು ಹೋಯ್ತಾ ಇರ್ತಾರೆ. ಅಲ್ಲಿ ವೈಟ್ ಬೋರ್ಡ್ ಜೀಪ್ಗಳಲ್ಲಿ ಜನರನ್ನ ತುಂಬಿ ಸಂಚಾರವನ್ನ ಮಾಡ್ತಾ ಇರುವಂಥದ್ದು. ವೈಟ್ ಬೋರ್ಡ್ ಅದು ಖಾಸಗಿಯಾಗಿ ಮಾತ್ರ ಯೂಸ್ ಮಾಡಬೇಕು, ಆದರೆ ಇಲ್ಲಿ ಜನರ ಸಂಚಾರಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಜೀಪ್ಗಳಲ್ಲಿ ನೇತಾಡ್ಕೊಂಡೇ ಹೋಗ್ತಿದ್ದಾರೆ ಜನ. ಪ್ರತಿ ಜೀಪ್ನಲ್ಲೂ ಕೂಡ 12ಕ್ಕೂ ಹೆಚ್ಚು ಜನ ತುಂಬ್ತಾ ಇದ್ದಾರೆ ಚಾಲಕರು. ಜನರು ಕೂಡ ಹತ್ಕೊಂಡು ಹೋಗ್ತಾ ಇದ್ದಾರೆ. ಫುಟ್ ರೆಸ್ಟ್ ಹಾಗೆ ಲಗೇಜ್ ಸ್ಟ್ಯಾಂಡ್ ಏನಿರುತ್ತೆ ಅದ್ರ ಮೇಲೆಲ್ಲ ನಿಂತ್ಕೊಂಡು ಕೂತ್ಕೊಂಡು ಸಂಚಾರವನ್ನು ಮಾಡ್ತಿದ್ದಾರೆ. ಕೆಲ ಮಾರ್ಗದಲ್ಲಿ ಬಸ್ ಇಲ್ಲದಕ್ಕೆ ಜೀಪ್ಗಳ ಮೇಲೆ ಅವಲಂಬನೆ ಆಗಿದೆ. ಇಲ್ಲಿ ಒಂದ್ ಕಡೆ ಜೀಪ್ನವರು ಜನರದ್ದು ಇಬ್ರದ್ದು ತಪ್ಪು, ಮತ್ತೊಂದ್ ಕಡೆ ಅವ್ರಿಬ್ರದ್ದು ಕೂಡ ತಪ್ಪಲ್ಲ ಅಂತಾನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಬಸ್ನ ವ್ಯವಸ್ಥೆ ಇಲ್ಲ, ಏನ್ ಮಾಡ್ತಾರೆ ಪಾಪ. ಎಲ್ಲಾ ಕಡೆ ಸರಿಯಾದಂತ ಬಸ್ ವ್ಯವಸ್ಥೆ ಇದ್ದಂತ ಸಂದರ್ಭದಲ್ಲಿ ಜನರು ಈ ರೀತಿಯಾಗಿ ಹೋಗ್ಲಿಕ್ಕೆ ಹೋಗೋದಿಲ್ಲ. ಬಸ್ ಇದೆಯಲ್ಲ ಹೋದ್ರಾಯ್ತು ಅದರಲ್ಲಿ ಅಂತ ಅನ್ಕೊಳ್ತಾರೆ. ಆದ್ರೆ ಬಸ್ ವ್ಯವಸ್ಥೆ ಇಲ್ಲ ಅಲ್ಲೆಲ್ಲ. ಸೊ ಹೀಗಾಗಿ ಜೀಪ್ಗಳನ್ನೇ ಅವಲಂಬನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಕೋಲಾರದಲ್ಲಿ RTO ಅಧಿಕಾರಿಗಳು ಇದ್ದಾರೋ ಇಲ್ವೋ ಅನ್ನುವಂಥ ಪ್ರಶ್ನೆ ಇರ್ತಾರೆ. ಆದರೆ ಅವರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಸಂದರ್ಭಕ್ಕೆ ಸರಿಯಾಗಿ ಹೋಗ್ತಾ ಇರುತ್ತಲ್ಲ, ಸೊ ಹೀಗಾಗಿ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾರೆ ಅಷ್ಟೇ. ರಾಯಲ್ಪಾಡು ಗೌನಿಪಲ್ಲಿ ಮಾರ್ಗದಲ್ಲಿ ಸರ್ಕಾರಿ ಬಸ್ ಇಲ್ಲ. ಸೊ ಹೀಗಾಗಿ ಜನ ಈ ಜೀಪ್ಗಳನ್ನ ಅವಲಂಬನೆ ಮಾಡುವಂತಾಗಿದೆ. ಬೆಳಗ್ಗೆ ಸಂಜೆ ಮಾತ್ರ ಓಡಾಡುತ್ತೆ 2 ಬಸ್ಸು. ಎಲ್ಲ ರೂರಲ್ ಸೆಕ್ಟ್ರಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಏನೆಲ್ಲ ಪ್ರಯಾಣಿಕರು ಅಡ್ಡಾಡಲಿಕ್ಕೆ ಮತ್ತು ಆಮೇಲೆ ವಿದ್ಯಾರ್ಥಿಗಳು ಇವರೆಲ್ಲ ಅಡ್ಡಾಡಲಿಕ್ಕೆ ಅನುಕೂಲ ಆಗೋ ಥರ ಬೆಳಗ್ಗೆ ಮತ್ತು ಸಾಯಂಕಾಲ ಬಿಡಿ ಅಂತ ಹೇಳಿದ್ದಾರೆ. ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಆ ಊರಿಂದ ಬರಲಿಕ್ಕೆ ಮತ್ತು ಸ್ಕೂಲು ಕಾಲೇಜ್ಗಳು ಅಟೆಂಡ್ ಮಾಡಲಿಕ್ಕೆ ಮತ್ತು ವಾಪಸ್ ಸಾಯಂಕಾಲ ಏನಿಲ್ಲ ಅವ್ರ ಮನೆಗಳಿಗೆ ಹೋಗಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ. ಅದೇ ಇನ್ ಬಿಟ್ವೀನ್ ನಡುವೆ ಮಧ್ಯಾಹ್ನ ಟೈಮ್ನಲ್ಲಿ ನಮ್ಮ ಬಸ್ಸಸ್ ಇದ್ದ ಟೈಮ್ನಲ್ಲಿ ಎಲ್ಲರೂ ಓಡಿಸ್ತಾ ಇರ್ಬೋದು. ಬಟ್ ಅದೇ ಇನ್ನೂ ಏನಾದ್ರು ಸ್ಕೂಲ್ ಕಾಲೇಜಸ್ಗಳು ಇನ್ನೂ ಜಾಸ್ತಿ ಸ್ಟಾರ್ಟ್ ಆದರೆ ಮತ್ತು ಆಮೇಲೆ ಇನ್ನೂ ಒಂದು ಸ್ವಲ್ಪ ಈ ಕೊರೋನಾದಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಜನ ಜಾಸ್ತಿ ಅಡ್ಡಾಡಂಗಾದರೆ ಅದು ಮುಗಿದ್ಬಿಟ್ಟು ನಾವು ಇನ್ನೂ ಹೆಚ್ಚಿನ ಗಾಡಿಗಳನ್ನ ಬಿಡ್ತೀವಿ. ನಮ್ಮ ಸಾರಿಗೆ ಇಲಾಖೆಯವರು ಈ ಜೀಪ್ಗಳಿಗೆ ಏನು ಪರ್ಮಿಟ್ ಇದೆಯಾ ಪಬ್ಲಿಕ್ ಓಡಿಸೋದಕ್ಕೆ ಏನು ಅಂತ ಗೊತ್ತಾಗ್ತಲ್ಲ. ಈಗ ಅವ್ರಿಗೇನಾದ್ರು ಅನಾಹುತ ಆದರೆ, ಈಗ ಸಾರಿಗೆ ಇಲಾಖೆಯವರು ಆ ಜೀಪ್ಗಳಲ್ಲಿ ಸುಮಾರು ಹಿಂದ್ಗಡೆ ಫುಟ್ ರೆಸ್ಟ್ ಮೇಲೆ 4 ಜನ, ಸೈಡಲ್ಲಿ ಒಂದು 4 ಜನ, ಡ್ರೈವರ್ ಕಡೆ ಒಂದು 2 ಕೂತ್ಕೊಂಡಿರ್ತಾರೆ. ಅವ್ರಿಗೇನಾದರೂ ಅನಾಹುತ ಆದರೆ ಇವ್ರು ಏನು ಹೊಣೆ, ಇವ್ರ ಜವಾಬ್ದಾರಿ ಏನು? ಆ ಜೀಪ್ಗೆ ಇನ್ಶೂರೆನ್ಸ್ ಇದೆಯಾ? ಆ ಜೀಪ್ಗೆ ಇವ್ರನ್ನ ಏನು ಪ್ಯಾಸೆಂಜರ್ನ ಓಡಿಸೋದಕ್ಕೆ ಪರ್ಮಿಟ್ ಇದೆಯಾ? ಈ ಥರ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಲ್ಲ. ಸಾರಿಗೆ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಪೊಲೀಸ್ ಇಲಾಖೆಯವರು ಕೂಡ ಅದು ನಿರ್ಲಕ್ಷ್ಯ ತೋರಿದ್ದಾರೆ. ಇವ್ರೇನಿದ್ರು ಕೂಡ ಆ ಜೀಪ್ಗಳಲ್ಲಿ ವಸೂಲು ಮಾಡಿಕೊಂಡು ಅವ್ರನ್ನ ಜೀಪ್ಗಳು ಬಿಡ್ತಾ ಇರ್ತಾರೆ. ಅವರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ನಿರ್ಲಕ್ಷ್ಯ ಇದರಲ್ಲಿ. ಆಂಧ್ರದು ಮತ್ತು ಕರ್ನಾಟಕದ 2 ಗಾಡಿ ಇಲ್ಲಿ ಓಡಾಟ ಮಾಡ್ತಾ ಇದ್ದಾವೆ. ನೋಡ್ತಾ ಇದ್ದೀರಲ್ಲ ಎಂತಹ ಎಡವಟ್ಟುಗಳು ನಡೀತಾ ಇದೆ ಅಂತ. ಇಲ್ಲಿ ಜೀಪ್ನವ್ರ ತಪ್ಪಿದೆ, ಜನರ ತಪ್ಪಿದೆ, ಗೌರ್ಮೆಂಟ್ ತಪ್ಪಿದೆ, ಡಿಪೋದವ್ರ ತಪ್ಪಿದೆ, RTO ಅಧಿಕಾರಿಗಳ ತಪ್ಪಿದೆ. ಎಲ್ಲರದ್ದು ತಪ್ಪು, ಅವ್ರದ್ದು ಇವ್ರದ್ದು ಅಂತಲ್ಲ, ಬರೀ ಜೀಪ್ ಅವ್ರದ್ದು ಮಾತ್ರ ತಪ್ಪು ಅಂತಲ್ಲ, ಎಲ್ಲರದ್ದು ಕೂಡ ತಪ್ಪಿದೆ ಇದರಲ್ಲಿ. RTO ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಇನ್ನ ಜೀಪ್ ಇನ್ನೇನ್ ಮಾಡ್ತಾರೆ ಪಾಪ ಜನರು, ಯಾವುದೋ ಒಂದು ಒಟ್ಟಿನಲ್ಲಿ ಊರಿಗೆ ಹೋದ್ರೆ ಸಾಕಾಗಿರುತ್ತೆ ಅವರಿಗೆ. ಸೊ ಹೀಗಾಗಿ ಜೀಪ್ ಬಂತು ಅಂತ ಹತ್ಕೊಂಡು ಹೋಯ್ತಾ ಇರ್ತಾರೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಚಿತ್ರಕಲಾ ಸುಗ್ಗಿ ಜೈಲಿನಲ್ಲೇ ತಮ್ಮ ಕಲೆ ಪ್ರದರ್ಶಿಸಿದ್ದಾರೆ ಸಜಾಬಂದಿಗಳು. ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ನೈಜೀರಿಯನ್ ಪ್ರಜೆಗಳು. ಅವರು ಅಲ್ಲಿ
ಚಿತ್ರಗಳನ್ನ ಬಿಡಿಸಿರುವಂಥದ್ದು. ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ನಡೆದಂಥ ಕಾರ್ಯಕ್ರಮ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು 42 ಮಂದಿ ಕೈದಿಗಳು. ಭಾರತಾಂಬೆ, ಡಾಕ್ಟರ್ BR ಅಂಬೇಡ್ಕರ್, ಗಾಂಧೀಜಿ ಅವರ ಚಿತ್ರವನ್ನ ರಚಿಸಿದ್ದಾರೆ. ಹಲವು ದೇವತೆಗಳ ಚಿತ್ರಗಳನ್ನ ಬಿಡಿಸಿ ಗಮನವನ್ನ ಸೆಳೆದಿದ್ದಾರೆ. ಕೈದಿಗಳು, ಗಂಡನನ್ನ ಕೊಂದು ಜೈಲು ಸೇರಿದಂಥ ಮಹಿಳೆಯರು, ಫಸ್ಟ್ ಪ್ರೈಸ್ ಸಿಕ್ಕಿದೆ ಸಾಕಷ್ಟು ಜನಕ್ಕೆ. ಡ್ರಗ್ಸ್ ಕೇಸಲ್ಲಿ ಜೈಲು ಸೇರಿದಂಥ ನೈಜೀರಿಯನ್ ಪ್ರಜೆಗೆ 2ನೇ ಬಹುಮಾನ ಸಿಕ್ಕಿದೆ. ಕಾರ್ಯಕ್ರಮದಲ್ಲಿ ಮೈಕ್ ಹಿಡಿದು ಹಾಡಿ ಕುಣಿದಾಡಿದ್ದಾರೆ ನೈಜೀರಿಯನ್ ಪ್ರಜೆಗಳು. ಶಾಲೆಯ ರೀತಿಯಲ್ಲೇ ಜೈಲಿನಲ್ಲೂ ಕೂಡ ಕೈದಿಗಳಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಜೈಲಾಧಿಕಾರಿಗಳು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಇಂದೋರ್ ನಗರ ಮಧ್ಯಪ್ರದೇಶದಲ್ಲಿ ಕೋವಿಡ್-19 ಇಂದ ಹೆಚ್ಚು ಹಾನಿಗೊಳಗಾದಂಥ ನಗರ ಇದು. ವಿಶೇಷವಾಗಿ 2ನೇ ಅಲೆಯ ಸಮಯದಲ್ಲಿ ಇಂದೋರ್ ಜಿಲ್ಲೆ ಇತರ 3 ರಾಜ್ಯಗಳಿಗೆ ಬಹಳ ಹತ್ತಿರದಲ್ಲಿದೆ. ಅಲ್ಲದೆ ಪ್ರಾದೇಶಿಕ ವ್ಯಾಪಾರದ ಕೇಂದ್ರವೂ ಕೂಡ ಆಗಿರೋದ್ರಿಂದ ದೊಡ್ಡ ಸಂಖ್ಯೆಯ ಉದ್ಯಮಿಗಳು ವ್ಯಾಪಾರಿಗಳನ್ನ ತನ್ನತ್ತ ಸೆಳಿತಾ ಇದ್ದಾರೆ. ಹೀಗಾಗಿ ಇಲ್ಲಿ ಕೊರೋನಾ ಹೆಚ್ಚು ಮಾರಕವಾಗಬಹುದು ಅನ್ನುವಂಥ ಆತಂಕ ಇತ್ತು. ಆದರೆ ಅದೃಷ್ಟವಶಾತ್ ಈ ನಗರವು ತನ್ನನ್ನು ತಾನೇ ನೋಡಿಕೊಂಡಿದೆ. ಇಂದೋರ್ 30 ಲಕ್ಷ ಜನಸಂಖ್ಯೆಯುಳ್ಳ ಅನೇಕ ಸಂಸ್ಕೃತಿಗಳು ಸೇರುವ ಸ್ಥಳ ಇದು. ಇಂದೋರ್ ನಗರದ ಮೂಲೆ ಮೂಲೆಯಲ್ಲೂ ಕೋವಿಡ್ ಲಸಿಕೆಯ ಜಾಹೀರಾತುಗಳನ್ನ ಕಾಣಬಹುದು. ಲಸಿಕೆ ಹಾಕಿಸಿಕೊಳ್ಳುವಂತೆ ಈ ಜಾಹೀರಾತುಗಳು ಜನರನ್ನು ನೆನಪಿಸುತ್ತಿದೆ. This is one of the toughest because all the campaigns were restricted to under 5 population, children or pregnant women. But this first time we are facing 18 plus age group. It's a huge. We have to cover 5.41 crores of vaccination in the state. So it's a big challenge. ಇಂದೋರ್ ಮಧ್ಯಪ್ರದೇಶದ ವಾಣಿಜ್ಯ ಕೇಂದ್ರವಾಗಿರುವುದರಿಂದ ಇಂದೋರ್ನಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದಿವೆ. Actually, initially the highest epidemic cases were there in the state in Indore. But that actually हमें चुनौती को अवसर मानना चाहिए. That was a call from Prime Minister and we did it. What we did it was we replanned our program. We started outbreak response immunization. Means near the case, new case, we used to vaccinate 500 households. And in the rural area, we used to vaccinate 5-kilometer area households. So that helped in curtailing the infection. ದೇಶದ ಇತರ ನಗರಗಳಿಗಿಂತ ಭಿನ್ನವಾಗಿ ಇಂದೋರ್ನ ಸಾರ್ವಜನಿಕ ಸ್ಥಳಗಳು ಸಂಪೂರ್ಣವಾಗಿ ಸ್ವಚ್ಛವಾಗಿರುತ್ತವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಇಂದೋರ್ ಸತತವಾಗಿ 4 ಬಾರಿ ದೇಶದ ಸ್ವಚ್ಛ ನಗರ ಪ್ರಶಸ್ತಿಯನ್ನು ಗೆದ್ದಿದೆ. ಈ ಕಾರಣಕ್ಕಾಗಿ ಇಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ದೊಡ್ಡ ವ್ಯತ್ಯಾಸ ಕಂಡುಬಂದಿದೆ. Wherever there has been a lot of dirt, a lot of unhygienic conditions and not so clean conditions, there the spread of infection has always been faster. Cleanliness does have a role to play in the reduction of the incidence of diseases. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.